ಭಾರತದ ಅತ್ಯಂತ ಭಯಾನಕ ಸ್ಥಳವೆಂದೇ ಕರೆಯಲಾಗುವ ರಾಜಸ್ಥಾನದ ಈ ಗ್ರಾಮಕ್ಕೆ ಸೂರ್ಯಾಸ್ತವಾಗುವ ಮುಂಚೆ ಜಾಗ ಖಾಲಿ ಮಾಡಬೇಕು. ಭಾರತದ ರಾಜಸ್ಥಾನ ರಾಜ್ಯವು ತುಂಬಾ ಸುಂದರವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ, ಏಕೆಂದರೆ ಈ ರಾಜ್ಯದ ಪ್ರವಾಸ ಮಾಡುವ ಮಂದಿ ಆಸಕ್ತಿದಾಯಕವಾದ ಇತಿಹಾಸವನ್ನು ಅನ್ವೇಷಿಸಲು, ಅರಮನೆ, ಕೋಟೆ, ಮರಳುದಿಬ್ಬ, ಶ್ರೀಮಂತ ರಾಜಸ್ಥಾನಿ ಸಂಸ್ಕೃತಿಯನ್ನು ಕಣ್ತುಂಬಿಕೊಳ್ಳಲು ಬಯಸುತ್ತಾರೆ. ದೂರದ ಪ್ರದೇಶಗಳಿಂದ ಪ್ರವಾಸಿಗರು ಬರಲು ಇದು ಒಂದು ಕಾರಣವಾಗಿದೆ. ಇಂತಹ ಸುಂದರ ರಾಜ್ಯದಲ್ಲಿ ಶತಶತಮಾನಗಳು ಕಳೆದರೂ ಬಗೆಹರಿಯದೆ ತಾಜಾತನದಿಂದ ಕೂಡಿರುವ ಒಂದು ರಹಸ್ಯ ತಾಣವಿದೆ. ಅದು ಮತ್ಯಾವುದೂ ಅಲ್ಲ, ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಕುಲಧಾರ ಗ್ರಾಮ. ಕುಲಧಾರ ಗ್ರಾಮವು ಜೈಸಲ್ಮೇರ್ನಿಂದ ಸುಮಾರು 17 ಕಿ.ಮೀ. ದೂರದಲ್ಲಿದೆ. ಈ ಗ್ರಾಮದಲ್ಲಿ ಯಾವುದೇ ರೀತಿಯ ಜನವಸತಿ ಇಲ್ಲ. ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ನೀವು ಕೇವಲ ಅವಶೇಷಗಳು, ವಿಶಾಲವಾದ ಮೌನ ಮತ್ತು ಮರುಭೂಮಿಯ ಖಾಲಿತನವನ್ನು ಮಾತ್ರ ನೋಡುತ್ತೀರಿ. ಸಂದರ್ಶಕರು ಇಲ್ಲಿನ ಒಡೆದ ಮನೆಗಳು, ಗೋಡೆಗಳನ್ನು ನೋಡಲು ದೂರದ ಊರುಗಳಿಂದ ಭೇಟಿ ನೀಡುತ್ತಾರೆ. ಸೂರ್ಯಾಸ್ತದ ನಂತರ ಜಾಗ ಖಾಲಿ ಮಾಡಲು ಸರ್ಕಾರವೇ ಎಚ್ಚರಿಕೆಯ ಫಲಕವನ್ನು ಹಾಕಿದೆ. ಈ ಗ್ರಾಮ ಇಂದಿಗೂ ಜನರಿಗೆ ನಿಗೂಢವಾಗಿಯೇ ಉಳಿದಿದೆ. ವಾಸ್ತವವಾಗಿ ಈ ಗ್ರಾಮದ ಕತೆ ಸಾಕಷ್ಟು ವರ್ಷಗಳಷ್ಟು ಹಳೆಯದು. ರಾಜಸ್ಥಾನದ ಕುಲಧಾರ ಗ್ರಾಮ ಯಾವಾಗಲೂ ನಿರ್ಜನವಾಗಿರಲಿಲ್ಲ. ಜಾನಪದ ಕತೆಗಳ ಪ್ರಕಾರ ಈ ಗ್ರಾಮವನ್ನು ಪಲಿವಾಲ್ ಬ್ರಾಹ್ಮಣರು ನೆಲೆಸಿದರು.